ಗೈಸ್ ಚೆನ್ನಾಗಿ ಕಾಣಿಸೋದಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ. ಯಾರಾದರೂ ವೈಟ್ಗಿದ್ರೆ ಸಾಕು, ನಾವು ಯಾಕೆ ವೈಟ್ಗಿಲ್ಲ ಅಂತ ಅಂದ್ಕೊಳ್ತೀವಲ್ವಾ. ಸೊ ನನ್ನ ಒಂದು ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಸೀರಮ್ ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ಡೌಟ್ ಇದ್ದರೆ ಈ ಒಂದು ಫುಲ್ ವಿಡಿಯೋ ನೋಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್ ಇವತ್ತಿನ ಒಂದು ವಿಡಿಯೋ ಏನು ಅಂದರೆ ಇದು ಮೇಕಪ್ ರಿಲೇಟೆಡ್ ವಿಡಿಯೋ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನೋಡಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಪ್ಲೀಸ್ ಸ್ಕಿಪ್ ಮಾಡಿ ಬೇರೆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ನೀವು ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಇರೋದು ಏನು ಅಂತಂದ್ರೆ ಫಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತೆ ಸಿರಮ್ ಮತ್ತೆ ಪ್ರೈಮರ್ ಇದರಲ್ಲಿ ಯಾವ್ದನ್ನ ಯೂಸ್ ಮಾಡಬೇಕು ಫಸ್ಟ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿದೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಇರೋದು. ಸೊ ಈ ಒಂದು ವಿಡಿಯೋ ನೋಡಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನೋಡಿ, ಯಾಕಂದ್ರೆ ಕೆಲವೊಬ್ಬರಿಗೆ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅಂತವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬಹುದು. ಸೊ ಅದಕ್ಕೂ ಮುಂಚೆ ನಾನು ಸನ್ಸ್ಕ್ರೀನ್ ಮತ್ತೆ ಮಾಯ್ಶ್ಚರೈಸರ್, ಸಿರಮ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರು ಫೇಸಲ್ಲಿ ನೋಡಿರ್ಬೋದು ಓಪನ್ ಪೋರ್ಸು ಜಾಸ್ತಿ ಇರುತ್ತೆ. ಲೈಕ್ ನನ್ನ ಫೇಸಲ್ಲೂ ಕೂಡ ಅಷ್ಟೇ. ಮೇ ಬಿ ವಿಡಿಯೋದಲ್ಲಿ ನಾವು ಏನು ಫಿಲ್ಟರ್ ಹಾಕಿರ್ತೀವಲ್ವಾ, ಸೊ ಅದಕ್ಕೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಕೆಲವೊಂದು ವಿಡಿಯೋಗಳಲ್ಲಿ ನನ್ನ ವಿಡಿಯೋಗಳಲ್ಲಿ ಕಾಣಿಸಿದೆ, ನೀವು ನೋಡ್ಬೋದು ಲಾಸ್ಟ್ ಪ್ರೀವಿಯಸ್ ವಿಡಿಯೋಗಳೆಲ್ಲಾನು. ಸೊ ಇಲ್ಲೆಲ್ಲಾನು ನನಗೆ ಇಷ್ಟು ಸರ್ಕಲ್ ಅಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಇದೆ. ಸೊ ಏನಕ್ಕೆ ನಾನು ಸಿರಮ್ ಯೂಸ್ ಮಾಡ್ತೀನಿ ಅಂದ್ರೆ, ನಾವು ಅದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಓಪನ್ ಪೋರ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗೋ ತರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ನಮ್ಮ ಫೇಸ್ ಟೈಟ್ ಆದಂಗೆ ನಮ್ಮ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ನಾವು ಸಿರಮ್ ಹಾಕೋದ್ರಿಂದ ನಮ್ಮ ಫೇಸ್ಗೆ ತಗೊಳ್ಳೋಂತಹ ಫಸ್ಟ್ ಏನು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಸಿರಮ್ ಅನ್ನೋದು ನಮ್ಮ ಫೇಸಲ್ಲಿ ಇರುವಂಥ ಓಪನ್ ಪೋರ್ಸ್ನ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದಾದ್ಮೇಲೆ ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡಬೇಕು ಅಂತ ಅಂದ್ರೆ, ಸನ್ಸ್ಕ್ರೀನ್ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಅಂದ್ರೆ ಸೂರ್ಯನ ಕಿರಣಗಳು ಬೀಳುತ್ತಲ್ವಾ, ಸೊ ಅದರಿಂದ ನಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲ ನಮ್ ವೆದರ್ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಈಗ ಕೋಲ್ಡ್ ಇದೆ, ಆ ವೆದರ್ ಅಲ್ಲಿ ನಾವು ಯೂಸ್ ಮಾಡೋದು ಬೇಡವಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಆವಾಗ್ಲೂ ಕೂಡ ನಾವು ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕು. ಮಾಯ್ಶ್ಚರೈಸರ್ ನೀವು ತಗೊಳ್ಳೋದು ಅಂದ್ರೆ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ, ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅಂತ. ಬಟ್ ಡ್ರೈ ಸ್ಕಿನ್ ಅವರದ್ದು ಕಂಪಲ್ಸರಿ ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ನಮ್ಮ ಸ್ಕಿನ್ ನ ಅದು ಮಾಯ್ಶ್ಚರೈಸರ್ ಆಗಿ ಇಟ್ಟಿರುತ್ತೆ. ಅಂದ್ರೆ ಇವಾಗ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ ಅಂದಾಗ ನಮ್ಗೆ ನೀರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಫೇಸ್ಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದೆಲ್ಲಾನು ತುಂಬಾನೇ ಹೆಲ್ಪ್ಫುಲ್ಲು. ಸೊ ಅದಕ್ಕೋಸ್ಕರ ಇವೆಲ್ಲಾದ್ರೂ ನಿಮ್ಮ ಒಂದು ಸ್ಕಿನ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ 100% ನೀವು ನಿಮ್ಮ ಫೇಸ್ ಅಲ್ಲಿ ಚೇಂಜಸ್ ನ ಕಾಣಿಸ್ತೀರಾ. ನಾನು ಕೂಡ ಅಷ್ಟೇ, ನಂದು ಬಿಫೋರ್ ಯಾವ್ದಾದ್ರು ಫೋಟೋ ಹಾಕ್ತೀನಿ ನೋಡಿ, ಅದರಲ್ಲಿ ನಾನು ತುಂಬಾನೇ ಬ್ಲ್ಯಾಕ್ ಆಗಿದ್ದೀನಿ. ಬಟ್ ಮತ್ತೆ ಪಿಂಪಲ್ಸ್ ಕೂಡ ಇದೆ. ಬಟ್ ಇವಾಗ ನನಗೆ ಅಷ್ಟೊಂದು ಪಿಂಪಲ್ಸ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಓಪನ್ ಪೋರ್ಸ್ ಇದೆ ಅಷ್ಟೇ. ಮಾರ್ಕ್ಸ್ ಕೂಡ ಎಲ್ಲೋ ಒಂದೊಂದ್ ಹತ್ರ ಇದೆ ಅಷ್ಟೇ, ಜಾಸ್ತಿ ಇಲ್ಲವೇ ಇಲ್ಲ. ಸೊ ಈ ತರ ಸ್ಕಿನ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಆದ್ರೆ ನೀವು ಇದನ್ನ ನಿಮ್ಮ ಒಂದು ಡೈಲಿ ರೊಟೀನ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಬನ್ನಿ ಇವಾಗ ಯಾವ್ಯಾವ್ದನ್ನ ಫಸ್ಟ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಇದರಲ್ಲಿ ನಾನು ಯೂಸ್ ಮಾಡುವಂತಹ ಎಲ್ಲ ಐಟಮ್ಸ್ ಇಟ್ಕೊಂಡಿದೀನಿ. ಸೊ ಸಿರಮ್ ತಗೊಂಡಿದೀನಿ. ನೀವು ಯಾವ್ದಾದ್ರು ಬ್ರ್ಯಾಂಡ್ ತಗೋಬಹುದು, ಇದೇ ಬ್ರ್ಯಾಂಡ್ ತಗೊಳ್ಳಿ ಅಂತ ನಾನು ಹೇಳಲ್ಲ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾಗುತ್ತೋ ಆ ಬ್ರ್ಯಾಂಡ್ ತಗೊಳ್ಳಿ. ಸೊ ನೋಡಿ, ಒಂದು 3 to 4 ಡ್ರಾಪ್ಸ್ ಅಷ್ಟು ಹಾಕೊಳ್ತೀನಿ. ಇದನ್ನ ರಪ ರಪ ಅಂತ ಉಜ್ಬೇಡಿ, ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಿ. ಆಮೇಲೆ ಈ ರೀತಿ ಸ್ವಲ್ಪ ಮಸಾಜ್ ಮಾಡಿ ಫೇಸ್ಗೆ ಫುಲ್ಲು. ಸ್ವಲ್ಪ ಸ್ಮೂತ್ ಆಗಿ ನೀವು ಮಸಾಜ್ ಕೊಡಿ. ಈ ಕಡೆ ಮಿರರ್ ಇದೆ ಗೈಸ್, ಅದಕ್ಕೆ ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಕೂಡ ಅಷ್ಟೇ, ನಾನು ಹೇಳ್ದಂಗೆ ಸ್ಕಿನ್ ನ ಡಿಹೈಡ್ರೇಟ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ನಿಮ್ಮ ಒಂದು ಸ್ಕಿನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕ್ರೀಮ್ನ ಅಥವಾ ಲೋಷನ್ನ ಏನೇ ಅಪ್ಲೈ ಮಾಡ್ಬೇಕಂದ್ರೂ ಕೂಡ ಸ್ವಲ್ಪ ನಿಧಾನಕ್ಕೆ ಅಪ್ಲೈ ಮಾಡ್ಕೊಡಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ರಬ್ ಮಾಡೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಸನ್ಸ್ಕ್ರೀನ್, ಕೆಲವೊಬ್ಬರಿಗೆ ಇರುತ್ತೆ ಸನ್ಸ್ಕ್ರೀನ್ ಹಚ್ಚಿದ್ರೆ ಫೇಸ್ ಎಲ್ಲ ತುಂಬಾ ಒಂಥರ ವೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡೋದು. ಸೊ ನೋಡಿ, ಇಷ್ಟು ಕ್ವಾಂಟಿಟಿ ತಗೊಂಡಿದೀನಿ. ನೀವು ಹೀಗಾದ್ರೂ ತಗೋಬಹುದು ಅಥವಾ 3 ಫಿಂಗರ್ ಮೇಲೆ ಹಾಕ್ಬಿಟ್ಟಾದ್ರೂ ತಗೋಬಹುದು. ಸೊ ಇದನ್ನ ನಾವು ಇದರಲ್ಲಿ ನಮ್ಗೇನು ಆ ತರ ಫೀಲ್ ಆಗೋದಿಲ್ಲ. ನೋಡಿ, ಕೆಲವೊಬ್ರಿಗೆ ಇದೇ ರೀತಿ ಇದ್ಬಿಡುತ್ತೆ ಕೆಲವೊಂದು ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ಬೇಕಾದ್ರೆ. ಸೊ ಅದರಿಂದನೇ ಅವ್ರು ಕೆಲವೊಂದ್ಸಲ ಸನ್ಸ್ಕ್ರೀನ್ ಯೂಸ್ ಮಾಡಿರಲ್ಲ. ಬಟ್ ಆದ್ರೆ ಇದು ಮಾಮಾ ಅರ್ಥದ್ದು ಆ ತರ ಏನು ಇಲ್ಲ, ತುಂಬಾ ಚೆನ್ನಾಗಿದೆ.
ಫೇಸ್ ಪ್ರೊಟೆಕ್ಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಅಪ್ಲೈ ಮಾಡಿದ್ದಾಯಿತು. ಈಗ ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಯೂಸ್ ಮಾಡ್ತೀವಲ್ವಾ ಅದನ್ನು ಯೂಸ್ ಮಾಡ್ಕೋಬಹುದು. ಈ 3 ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಯಾರಾದ್ರೂ ಪ್ರೈಮರ್ನ ಅಪ್ಲೈ ಮಾಡೋಂಗಿದ್ರೆ ಪ್ರೈಮರ್ನ ಅಪ್ಲೈ ಮಾಡ್ಬೋದು. ನಾನು ಇದು ಮಾರ್ಸ್ ಅವ್ರದ್ದು ಪ್ರೈಮರ್ ತಗೊಂಡಿದ್ದೀನಿ, ಬಟ್ ನಾನು ಇವಾಗ ಅಪ್ಲೈ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಏನು ಅಪ್ಲೈ ಮಾಡೋದಿಲ್ಲ. ಜಸ್ಟ್ ಇಷ್ಟು ಅಪ್ಲೈ ಮಾಡ್ಕೊಂಡು ಆಮೇಲೆ ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ತೀನಿ. ವಿಕೋ ಟರ್ಮರಿಕ್ ಅವ್ರದ್ದು ನಾನು ಫೇಸ್ ಕ್ರೀಮ್ ತಗೊಳ್ತಾ ಇದ್ದೀನಿ. ಗೈಸ್, ನೀವು ಇದೇ ಕ್ರೀಮ್ಸ್ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಇಟ್ಸ್ ಡಿಪೆಂಡ್ ಆನ್ ನಿಮ್ಮ ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಸೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಸೆಟ್ ಆಗಲ್ಲ. ಫೇರ್ ಅಂಡ್ ಲವ್ಲಿ ಕ್ರೀಮ್ ನನ್ನ ಫೇಸ್ಗೆ ನಿಜವಾಗ್ಲೂ ಸೆಟ್ ಆಗಲ್ಲ, ಹಾಗೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಬಟ್ ನನ್ನ ಸಿಸ್ಟರ್ ಫೇಸ್ಗೆ ಅದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಅದೇ ರೀತಿ ಕೆಲವೊಬ್ಬರ ಫೇಸ್ಗೆ ಕೆಲವೊಂದು ಮೇಕಪ್ ಮಾತ್ರ ಸೆಟ್ ಆಗುತ್ತೆ. ಮೀನ್ಸ್ ನೀವು ಯಾವ್ದು ಯೂಸ್ ಮಾಡ್ತೀರಲ್ವಾ ಅದನ್ನೇ ಯೂಸ್ ಮಾಡಿ ನೀವು. ಬಟ್ ಆ 3 ಸ್ಟೆಪ್ಸ್ ಏನಿದೆಯಲ್ವಾ, ಸಿರಮ್ ಮತ್ತೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಇದನ್ನ ಮಾತ್ರ ಕಂಪಲ್ಸರಿ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ಕೇರ್ ರೊಟೀನ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ತುಂಬಾ ಜನಕ್ಕೆ ಪಿಂಪಲ್ಸ್ ಇರುತ್ತೆ, ಮತ್ತೆ ಆಕ್ನೆ ಇರುತ್ತೆ. ಸೊ ಅಂತವ್ರು ನಿಮ್ಮ ಫೇಸ್ಗೆ ಏನೇನ್ ಅಂದ್ರೆ ನೀವು ಫೇಸ್ಗೆ ಆ 3 ಸ್ಟೆಪ್ಸ್ ನ ನೀವು ಡೈಲಿ ರೊಟೀನ್ ಅಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇರುತ್ತೆ, ತುಂಬಾ ಬೆನಿಫಿಟ್ಸ್ ಇರುತ್ತೆ. ಕ್ರೀಮ್ ವರ್ಗೂ ಆಗಿದಾದ್ಮೇಲೆ ನೀವು ಪೌಡರ್ನ ಯೂಸ್ ಮಾಡಬೇಕಾದ್ರೆ ನಿಮ್ದೇನೋ ಡ್ರೈ ಸ್ಕಿನ್ ಆದ್ರೆ ನಿಮ್ಗೆ ಪೌಡರ್ ಬೇಕು ಅನ್ಸಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಬಟ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಪೌಡರ್ ಹಾಕೊಂಡ್ರೇನೆ ಸರಿ ಹೋಗುತ್ತೆ. ಪಾಪುದ್ ಹಿಮಾಲಯ ಪೌಡರ್ ಬರುತ್ತಲ್ವಾ ಅದನ್ನೇ ಯೂಸ್ ಮಾಡೋದು. ಪೌಡರ್ ನನಗೊಂದು ಅವನಿಗೊಂದು ಏನು ಅಂತ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇವಾಗ ಈ ವೆದರ್ಗೆ ಲಿಪ್ ಬಾಮ್ ಅಂತೂ ಕಂಪಲ್ಸರಿ ಇರ್ಲೇಬೇಕು, ಇಲ್ಲಾಂದ್ರೆ ತುಟಿ ಹೊಡೆದಂಗ ಆಗ್ಬಿಡುತ್ತೆ. ಮಸ್ಕರ ಗೈಸ್, ಇದನ್ನೆಲ್ಲ ನಾನು ಯೂಸ್ ಮಾಡೋದು. ಸೊ ನಿಮ್ಗೆ ಬೇಕು ಅಂದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಕಾಜಲ್, ಐಪೆನ್, ಫೈನಲಿ ಲಿಪ್ಸ್ಟಿಕ್. ಆದ್ಮೇಲೆ ಲಿಪ್ಸ್ ಮೇಲೆ ಸ್ವಲ್ಪ ಪೌಡರ್ ಹಾಕಿ, ಸೊ ಆವಾಗ ಲಿಪ್ಸ್ಟಿಕ್ ಬೇಗ ಹೋಗೋದಿಲ್ಲ. ಇರಮ್ಮ, ಕೊಟ್ಮೇಲೆ ಸೊ ಇಷ್ಟೇ ಗೈಸ್ ನನ್ನ ಒಂದು ಮೇಕಪ್. ಹೇಗಿದೆ ಗೈಸ್, ಚೆನ್ನಾಗಿದೆಯಲ್ವಾ? ಸೊ ಸಿಂಪಲ್ ಆಗಿ ನೀವು ಇದನ್ನ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಇನ್ನೂ ಬೇಕಂದ್ರೆ ನೀವು ಐ ಶ್ಯಾಡೋಸ್ ಹಾಕ್ತೀನಿ ಅಂದರೆ ಐ ಶ್ಯಾಡೋಸ್ ಹಾಕ್ಕೋಬೋದು, ಅಥವಾ ಡಾರ್ಕ್ ಲಿಪ್ಸ್ಟಿಕ್ ಹಾಕ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಸೊ ಈ ರೀತಿ ಗೈಸ್ ಅಪ್ ಟು ಯು ಇನ್ನು ಇದೆಲ್ಲಾನು. ಬಟ್ ಈ ಒಂದು ಬೇಸಿಕ್ ಮೇಕಪ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಫೈನಲಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ನಾನು ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ. ಗೈಸ್ ನೋಡೋದಲ್ವಾ ಯಾವ ರೀತಿ ನಾನು ರೆಡಿ ಆದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಸೊ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆದರೂ ಕೂಡ ನನಗೂ ಖುಷಿ ಆಗುತ್ತೆ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.